ಇದೊಂಥರ ನಿಂತರ ಇದು ನಾನು ತಿಂತಿರೋದು. ಸೊ ಗೈಸ್, ಬೆಳಗ್ಗೆ ಬಂದು ಒಳ್ಳೆ ನಿದ್ದೆ ಮಾಡಿದ್ವಿ. ಮಧ್ಯಾಹ್ನ ಊಟ ಮಾಡಿ ಬೀಚಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ರೆಡಿಯಾಗಿ ಬೀಚಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಚಿಲ್ ಮಾಡಿ ಹೊರಟಿದ್ದೀವಿ ಸನ್ಸೆಟ್ ಕೆಫೆಗೆ. ಸನ್ಸೆಟ್ ಕೆಫೆ ಇಸ್ ಅರೌಂಡ್ 1 ಕಿಲೋಮೀಟರ್ ಫ್ರಮ್ ಆರ್ ಸ್ಟೇ. ಗೆಸ್ಟ್ಗಳಿದ್ದಾರೆ ಇಲ್ಲಿ. ಹಾಂ, ಸೊ ಹೊರಟಿದ್ದೀವಿ. ಗೌಡ ವ್ಲಾಗ್ ಮಾಡಿದ್ರೆ ಎಡಿಟ್ ಮಾಡೋ ಸಬ್ಸ್ಕ್ರೈಬರ್ಸ್. ಹಾಂ, ಇವಾಗೆಲ್ಲ ಕಡೆ ಇಲ್ಲಿ ಅದು ಆಮೇಲೆ ನಮ್ಮ ಗೌಡನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾನಂತೆ. ಇನ್ನು ಚಾನಲ್ ನೇಮ್ ಇನ್ನ ಡಿಸ್ಕ್ಲೋಸ್ ಆಗಿಲ್ಲ, ಆಗತ್ತೆ ವೆರಿ ಸೂನ್. ಟ್ಯಾಗ್ ಮಾಡ್ತೀನಿ ಆದಾಗ. ಸೊ ಎನಿವೇಸ್, ಲೆಟ್ಸ್ ಗೋ ಟು ಸನ್ಸೆಟ್ ಕೆಫೆ ರೈಟ್ ನೌ. ಬಾಯ್. ನಾನು ಕಾಪಿ ಮಾಡಲ್ಲ ಗುರು, ಅವನ ಕಂಟೆಂಟ್ ನಾನು ಕಾಪಿ ಮಾಡಲ್ಲ ಗೈಸ್, ಓಕೆನಾ? ಅವನದೇ ಒರಿಜಿನಲ್ ಕಂಟೆಂಟು. ಓಜಿ ಗೌಡ ಅವನು, ಒರಿಜಿನಲ್ ಗೌಡ ಅವನು. ಓಜಿ ಅಂತ ಸಾಕು, ಒರಿಜಿನಲ್ ಗೌಡ ಸಾಕು, ಇನ್ನೇನು ಬೇಡ. ಸೊ ಯಾ, ಲೆಟ್ಸ್ ಗೋ. ನಾನು ಮುಂದೆ ಗೈಸ್, ನಾವು 1 ಕಿಲೋಮೀಟ್ರ್ ಅಂತ ಸ್ಟೇಯಿಂದ ಬಂದರೆ ಗೂಗಲ್ ಮ್ಯಾಪ್ ಹಾಕಾದ್ಮೇಲೆ 9 ಕಿಲೋಮೀಟ್ರನ್ನ ತೋರಿಸ್ತು. ಸೊ ಮೇಲ್ಗಡೆ ಗಾಡಿ ಪಾರ್ಕ್ ಮಾಡಿದ್ದೀವಿ. 150 ರೂಪಾಯಿ ಪಾರ್ಕಿಂಗ್ ಚಾರ್ಜು. ಒಂದು 5-6 ವರ್ಷದಿಂದ ಅವೆಲ್ಲ ಇತ್ತೋ ಇಲ್ವೋ. ಸೊ ಇವಾಗ ಇದೊಂದು ಆಲಿವೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಬೀಚ್ಗೆ ಹೋಗ್ಬೇಕು. ಬೀಚಲ್ಲಿರೋದು ಸನ್ಸೆಟ್ ಕೆಫೆ. ನಾವು ಕಾಣಿಸ್ತಿದ್ದೀವೋ ಇಲ್ವೋ ಗೊತ್ತಿಲ್ಲ ನಿಮಗೆ, ಕತ್ಲಾಗ್ತಾ ಬಂತು. ಸನ್ಸೆಟ್ಟಿಗೆ ಸನ್ನೆ ಇರಲಿಲ್ಲ ಇವತ್ತು. ಸೊ ಸನ್ಸೆಟ್ಗೆ ಹೋಗೋಣ ಅಂದಿದ್ದು ವೇಸ್ಟ್ ಆಗೋಯ್ತು. ಬಟ್ ಎನಿವೇಸ್ ಹೋಗ್ತಾ ಇದ್ದೀವಿ. ಇವಾಗ ಹಿಂಗೆ ಹೋಗ್ಬೇಕು ಬಾ ಅನ್ಸತ್ತೆ. ನೋಡಿ ದಾರಿ ಹೆಂಗಿದೆ. ದಾರಿ ತಪ್ತು ಗೈಸ್. ಇದು ಯಾವುದು ಇಲ್ಲ, ಒಂದು ಬೋರ್ಡ್ ಇಲ್ಲ. ಹೋಗ್ತಾ ಹೋಗ್ತಾ ಯಾವ್ದಾದ್ರು ಕಾಡಿಗೆ ಹೋಗ್ಬಿಡ್ತಿದ್ವಿ. ನಾನು ಹೋಗಿ ಕೇಳ್ಕೊಂಬಂದೆ ಅಲ್ಲಿ ಹಂಗೆ ಹೋಗ್ಬೇಕಂತೆ. ನಾವು ಹೋದ್ವಲ್ಲ ಹಂಗೆ ಹೋಗ್ಬೇಕಂತೆ. ಬನ್ನಿ, ಹೋಗ್ತಾ ಇರ್ಬೇಕಂತ 5 ನಿಮಿಷ. ಏನು ಮಾಡ್ತು? ನೀರಿದೆಯಾ? ಯಾರು ಮಾಡಿದ್ರು? ಕಕ್ಕ ಮಾಡ್ಕೊಂಡವಳೆ ಗಾಯ್ಸ್. ಇವ್ರಿಗೆ ಕೇಳೋಣ ಬೇಕಾದ್ರೆ ಇನ್ನೊಂದು ರೌಂಡು. ಸೊ ಇದೇ ದಾರಿಯಲ್ಲಿ ಹೋಗಿದ್ವಿ. ಯಾಕೋ ಒಂಚೂರು ಸ್ಕೆಚ್ ಅನ್ನಿಸ್ತು, ವಾಪಸ್ ಬಂದ್ವಿ. ಹೋಗಿ ಕೇಳಿದ್ರೆ ಇದೆ ಅಂತ ಬೀಚ್ಗಿರೋ ರೋಡು. ಒಂಚೂರು ಕ್ವೈಟ್ ಅಡ್ವೆಂಚರಸ್. ಬನ್ನಿ ಹೋಗಿ ನೋಡೋಣ. ಬೀಚು 5 ಮಿನಿಟ್ಸ್ ವಾಕ್ ಇದೆ ಅಂತೆ.
ರೋಡ್ ಮಾತ್ರ ಸಾಕಾಗೈತೆ. ಗಾಯ್ಸ್ ಫೈನಲಿ ಬೀಚಿಗೆ ಬಂದಿದ್ದೀವಿ. ನನಗೆ ಇನ್ನೂ ಕನ್ಫ್ಯೂಸ್ ಆಗ್ತಿದೆ ಯಾವ ಬೀಚ್ಗಳ ಹೆಸರು ಅಂತ. ಹೊಡೆದಿದ್ದೀನಿ ಇದು ಮೂವ್ಮೆಂಟ್ ನನಗೆ ಕರೆಕ್ಟಾಗಿತ್ತು. ಇದೇ ಕೆಫೆ ನಾವು ಪ್ಲಾನ್ ಮಾಡ್ತಿರೋದು ಹೋಗೋದಕ್ಕೆ, ಸನ್ಸೆಟ್ ಕೆಫೆ. ವೈಬ್ ಕಲೆಕ್ಟ್ ಮಾಡ್ತಿದ್ದಾರೆ. ಮಿನಿ ಇದ್ದಾಳೆ ನನ್ನ ಹಿಂದೆ. ಇಂಟ್ರೊಡ್ಯೂಸಿಂಗ್ ಪೂಜು, ಇಂಟ್ರೊಡ್ಯೂಸಿಂಗ್ ಗೌಡ, ಓಜಿ ಒರಿಜಿನಲ್ ಗೌಡ. ನಾಗಾರ್ಜುನ್ ಕಂಟೆಂಟ್ ನಾಗ. ಲೆಟ್ಸ್ ಗೋ ಟು ದ ಕೆಫೆ. ಸೊ ಗೈಸ್, ಮೀಟ್ ನಾಗಾರ್ಜುನ್ ಗೌಡ. ಹೌದು, ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, ಯೂಟ್ಯೂಬ್ ಅಲ್ಲೂ ಇದೆ. ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಅಲ್ಲೂ ಇದೆ. ಫುಡ್ ರಿಲೇಟೆಡ್ ಕಂಟೆಂಟ್ ಸಖತ್ತಾಗಿರುತ್ತೆ. ಇವ್ರೇನೋ ಬಬಲ್ ಗಮ್ ಊದ್ ಏನೋ ಕಂಟೆಂಟ್ ಮಾಡ್ತಾರೆ, ಅದೇ ಅಂತ ಕಂಟೆಂಟ್. ನೋಡಿ, ಬೂಮರ್ ತಿಂದ್ಬಿಟ್ಟು ಏನೋ ಕಂಟೆಂಟ್ ಮಾಡ್ತಾನಂತೆ. ಬೂಮರ್ ಹೌದು. ಪೂಜು, show me your skills. ಗೈಸ್ 3 ದಿನ ಸ್ಟಡಿ ಟೈಮ್ ಕೊಟ್ಟಿದ್ದೀನಿ ನೋಡಿ, ಪ್ರಿಪೇರ್ ಆಗಿ ಕೊಟ್ಟು ಬರ್ತಾನೆ. ನೋಡಿ ಗೈಸ್, ಇದು ಸ್ಕಿಲ್. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೊಡ್ಬೇಕು ಇವಾಗೆಲ್ಲ. ನಮ್ಮ ಒರಿಜಿನಲ್ ಗೌಡನ್ ಯೂಟ್ಯೂಬ್ ಚಾನಲ್ ಬರುತ್ತೆ ಗೈಸ್. ಇದು ಈ ವಿಡಿಯೋ ತೋರ್ಸಲ್ಲ ನಾನು, ಅದು ಯಾವತ್ತಿದ್ರೂ ಸೀಕ್ರೆಟ್. ಅದು ಅವನ ಚಾನಲ್ ಅಲ್ಲೇ ಹೋಗಿ ನೋಡ್ಕೊಳ್ಳಿ. गाइस हमारा साथ पोपट हो गया. ತಪ್ಪು ಸನ್ಸೆಟ್ ಕೆಫೆಗೆ ಬಂದುಬಿಟ್ಟಿದ್ದೀವಿ ಗೈಸ್. ಆಗಲೇ 1 ಕಿಲೋಮೀಟ್ರ್ ಹೇಳಿದ್ದು ಸನ್ಸೆಟ್ ಕೆಫೆ ವಾಸ್ ರೈಟ್. ನಾವು ಯಾವುದೋ ಕುಡ್ಲೆ ಬೀಚಲ್ಲಿ ಯಾವುದೋ ಹುಡ್ಕೊಂಡ್ ಬಂದ್ವಿ. ಗೂಗಲ್ ಮ್ಯಾಪು ಕೈ ಕೊಡ್ತು ನೋಡಿ. ಇವಾಗೆಲ್ಲರೂ ಬೇಜಾರಾಗಿ ಹೋಗ್ತಿದ್ದೀವಿ. ಬರೀ ಅಡ್ವರ್ಟೈಸ್ ಆಗೋಯ್ತು ಗೈಸ್. ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂದರೆ ಒರಿಜಿನಲ್ ಓಜಿ ಸನ್ಸೆಟ್ ಕೆಫೆಗೆ ಹೋಗೋದು. ಸಾರಿ ಫಾರ್ ಅಬ್ರಪ್ಟ್ಲಿ ಎಂಡಿಂಗ್ ದ ಲಾಸ್ಟ್ ವೀಡಿಯೋ, ಐ ಮೀನ್ ದ ವೀಡಿಯೋ ಯು ಆರ್ ವಾಚಿಂಗ್ ರೈಟ್ ನೌ. ಸೊ ಏನಾಯಿತು ಅಂದರೆ ಅವತ್ತು ಸನ್ಸೆಟ್ ಕೆಫೆಗೆ ಹೊರಟಿದ್ವಿ, ದ ಒರಿಜಿನಲ್ ಸನ್ಸೆಟ್ ಕೆಫೆ ಬೈ ದ ಬೀಚ್ ಡೇ. ಏನಾಯಿತು ಅಂದರೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಸೊ ವಿ ಕುಡಂಟ್ ಗೋ ಟು ದ ಡೆಸ್ಟಿನೇಷನ್. ರೋಡು ಕಾಣ್ತಿರ್ಲಿಲ್ಲ, ಏನೂ ಕಾಣ್ತಿರ್ಲಿಲ್ಲ. ಹೆವಿ ವಿಂಡ್ಸ್ ಆ್ಯಂಡ್ ಹೆವಿ ರೈನ್ಫಾಲ್. ಮಳೆಗಾಲ ಬೇರೆ ಅಲ್ಲ. So we couldn't go. So what we did was we directly went to the stay where we are staying in, which is called Wives and Tides. Alli we went, we had dinner, we spoke for a bit, we had fun, and then we slept in. So the video had to end abruptly. I didn't have any more footages. So ನಾನು ಹಂಗಾಗಿ ವೀಡಿಯೋ ಸ್ಟಾಪ್ ಮಾಡ್ತಿದ್ದೀನಿ. ಇನ್ನು ವೀಡಿಯೋಸ್ ನನ್ನ ಹತ್ರ ಇದೆ, which will be coming soon. So guys, I'm sorry for that, and also please do subscribe to the channel, and if you like the video, comment or like the video and let me know. So I have more footages which will come idadmele, and yeah, see you guys. Thank you for watching till the end. See you.